ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ. ನಾನು ಮಾತಾಡ್ತಾ ಇರೋದು ಸಿರಿಮನೆ ಕಿಚನ್ನಿಂದ. ಇವತ್ತು ನಾನು ಬ್ರೆಡ್ಡಿಂದ ಒಂದು ಹೊಸ ಐಟಮ್ ತಯಾರಿಸ್ತಾ ಇದ್ದೀನಿ. ಫಸ್ಟ್ಗೆ ಈರುಳ್ಳಿ ಟೊಮೊಟೊನ ನೀಟಾಗಿ ತೊಳೆದು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಬ್ರೆಡ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ಗೆ ಕನ್ಸಿಸ್ಟೆಂಟಿ ತಕ್ಕನಾಗಿ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು. ನಾನಿಲ್ಲಿ ಬ್ರೆಡ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ನೀಟಾಗಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತೆಳುವಾಗೇ ಇರಬೇಕು. ಹೆಂಗಂದರೆ ಬ್ರೆಡ್ಡಿಗೆ ಹತ್ಕೊಂಡ್ರೆ ಸ್ವಲ್ಪ ಹಿಂಗೆ ಕೈಯಿಂದ ಎತ್ತಿದ್ರೆ ನೀರು ಬರೋ ಥರ ಇರಬೇಕು. ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ, ಗಂಟಿಲ್ದಂಗೆ ಕಲಿಸ್ತಾ ಇರಬೇಕು. ಅದು ಈ ಥರ ಮೇಲೆ ಎತ್ತಿದ್ರೆ ಈ ಥರ ಕೈಯಿಂದ ತೆಳುವಾಗಿ ಬೀಳ್ತಾ ಇರಬೇಕು. ನೋಡಿ ಈಗ ಹೆಂಗೆ ಬೀಳ್ತೋ ಆ ಥರ ಬೀಳ್ತಾ ಇರಬೇಕು. ಮತ್ತು ನಿಮಗೆ ನೋಡ್ಕೊಂಡು ಹದವಾಗಿ ಅದಕ್ಕೆ ನೀರು ತಕ್ಕಾಗಿ ನೀರು ಹಾಕ್ಕೋಬೇಕು. ನೀಟಾಗಿ ಗಂಟಿಲ್ದಾಗೆ ಕಲಿಸ್ಕೊಂಡ್ಮೇಲೆ ನಾನು ಸ್ವಲ್ಪ ತೆಳುವಂತ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಅದನ್ನು ಗಂಟಿಲ್ದಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇರಬೇಕು. ನಾವು ಹಿಟ್ಟು ಚೆನ್ನಾಗಿ ಎಷ್ಟು ಹದವಾಗಿ ಕಲಿಸ್ತೀವೋ ಅಷ್ಟು ಆ ಬ್ರೆಡ್ ಚೆನ್ನಾಗಿ ಬರುತ್ತೆ. ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಆಗ್ತಾ ಇರಬೇಕು. ಆದಮೇಲೆ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಚೆಂದಿಗೆ ಉಪ್ಪು ಹಾಕಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ತಕ್ಕನಾಗೆ ಅಜ್ವಾನ ಹಾಕೋಬೇಕು. ಕಡಲೆ ಹಿಟ್ಟಿಂದ ಯಾವುದೇ ಪದಾರ್ಥ ಆದರೂ ಅದಕ್ಕೆ ಸ್ವಲ್ಪ ಅಜ್ವಾನ ಇದ್ರೇ ಚೆಂದ. ಸ್ವಲ್ಪ ಜೀರಿಗೆ, ಆಮೇಲೆ ಕಟ್ ಮಾಡಿಟ್ಟಂಥ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಹಾಕಿ ಚೆಂದಾಗಿ ನೀಟಾಗಿ ಕಲಿಸ್ಕೋಬೇಕ್ರಿ. ಈಗ ನೀವು ಎಷ್ಟು ಚೆಂದಾಗಿ ಕಲಿಸ್ಕೋತೀರಿ ಅಷ್ಟು ಚೆನ್ನಾಗಿ ಬರುತ್ತೆ. ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪ ಇದ್ದರೂ ಕೂಡ ಕೈಯಿಂದ ಹೊಡ್ಕೋಬೇಕು. ಅವು ಪೀಸ್ ಆಗಬೇಕು. ಆವಾಗಲೂ ಚೆಂದಾಗಿ ನಾವು ಬ್ರೆಡ್ ಮೇಲೆ ಹಾಕಿದಾಗ ಅದು ಬೇಯುತ್ತೆ. ಜಾಸ್ತಿ ದಪ್ಪ ಆದಮೇಲೆ ಅದು ಅಷ್ಟೊಂದು ಸರಿಯಾಗಿ ಬೇಯೋಂಗಿಲ್ಲ. ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಇದಕ್ಕೆ ತೆಳುವಾಗಿ ಹಾಕೋಬೋದು. ಜಾಸ್ತಿ ನೀರು ಹಾಕ್ಕೊಂಡ್ರು ಕೂಡ ತೆಳುವಾಗಿ ಸೋರೋ ಥರ ಆಗಬಾರ್ದು. ಹದವಾಗಿ ನಿಮ್ಗೆ ಗೊತ್ತಾಗುತ್ತಲ್ಲ ಅದ್ರ ಬ್ರೆಡ್ ಮೇಲೆ ಕೂತ್ಕೊಳ್ಳೋಕ್ಕೆ ಎಷ್ಟು ಬೇಕಾಗುತ್ತಂತ ಅಷ್ಟು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅಳಕಾಗಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಹೆಂಗೆ ಕಲಿಸ್ತಾ ಇದ್ದೀನಿ ಅಂತ ಹೇಳಿ. ಹಂಗೆ ಚೆಂದಾಗೆ ಗಂಟಿರ್ಲಾರೆ ಇದಿರ್ಲಾರೆ ಎಲ್ಲ ಹಿಟ್ಟಲ್ಲಿ ಚೆಂದಾಗೆ ಕಲಿಸೋ ಹಾಗೆ ಕಲಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ನೀರು ಹಾಕ್ಕೋಬೋದು. ಆಮೇಲೆ ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸವರ್ಕೋಬೇಕು. ಮಕ್ಕಳಿಗೆ ನಾವು ಎಣ್ಣೆಯಲ್ಲಿ ಜಾಸ್ತಿ ಕರೆದಿರೋ ಪದಾರ್ಥ ಕೊಡಬಾರ್ದು ಅಂತ ಅಂದರೆ ಈ ಥರ ಕಡಿಮೆ ಎಣ್ಣೆಯಲ್ಲಿ ಅವರಿಗೆ ರುಚಿಕರವಾಗಿ ಮಾಡಿಕೊಡ್ಬೋದು. ಈಗ ನೋಡಿ, ಒಂದು ಬ್ರೆಡ್ ತೊಗೊಂಡು ಅದ್ರ ಮೇಲೆ ನೀಟಾಗಿ ನೀವು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಆಮೇಲೆ ತವದಲ್ಲಿ ಇಟ್ಕೊಂಡು ಕೂಡ ಆಮೇಲೆ ಹಾಕೋಬೋದು. ನೋಡಿ ನಾನು ಹೆಂಗೆ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಅದ್ರ ಮೇಲೆಲ್ಲ ಹಾಕಬೇಕು. ಅದು ಗಟ್ಟಿ ಇರೋದ್ರಿಂದ ಬರೋದಿಲ್ವಲ್ಲ, ಅದಕ್ಕೆ ಹಂಗೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಜಾಸ್ತಿ ಹೊತ್ತು ಬಿಡೋದ್ರಿಂದ ಬ್ರೆಡ್ ಕೂಡ ಕಟ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಮಾಡೋ ಮೊದಲನೇ ಬ್ರೆಡ್ಡೇ ಕಟ್ ಆಗಿಬಿಡ್ತು. ಈ ರೀತಿ ಹಾಕ್ತಾ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೇಯ್ತಾ ಇದೆ ಕಡಿಮೆ ಎಣ್ಣೆಲೆ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತಿನ್ನೋಕೆ ಮಾತ್ರ ಸಖತ್ತಾಗಿರ್ತೈತಿ. ಮತ್ತು ಮಕ್ಕಳು ನೀವು ಬೇಕು ಅಂತ ಕೇಳ್ತಾರಮ್ಮ ಮಾಡಿಕೊಡಮ್ಮ ಅಂತ ಹೇಳಿ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್ ಹೆಂಗಾಯಿತು. ಅದು ಫಸ್ಟ್ನೇದಲ್ಲ ಫ್ರೆಂಡ್ಸ್, ನೋಡಿ ಈ ಥರ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಇನ್ನೊಂದು ಸತಿ ನೆಕ್ಸ್ಟ್ ಟೈಮ್ ತಿರುವು ಹಾಕಬೇಕು. ಅದನ್ನು ಮತ್ತೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದು ಹತ್ಕೋತಾ ಇದೆಯಲ್ವ, ಆಮೇಲೆ ನೆಕ್ಸ್ಟ್ ಬ್ರೆಡ್ ಹಾಕಿ ಮತ್ತೆ ಮಾಡ್ಕೋಬೇಕು. ಅದು ಜಾಸ್ತಿ ಇಲ್ಲ ಅಂದರೆ ಮತ್ತೆ ನೀವು ಮೇಗೆ ಸ್ಪೂನ್ ತೊಗೊಂಡು ಮತ್ತೆ ಬೇಕಾದ್ರೆ ಈರುಳ್ಳಿ ಟೊಮೆಟೊ ಇರೋದು ಅದನ್ನು ಅದ್ರ ಮೇಲೆ ಆ್ಯಡ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂತ ಅಂದರೆ ನೋಡಿ ಆ ಥರ ನೀಟಾಗಿ ಎಲ್ಲ ಕಡೆ ಆಗೋಗಿ ಹಾಕಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಬಂತು. ಒಂದು ಸತಿ ಮಾಡಿ ನೋಡಿ, ಸೇಮ್ ಪಿಜ್ಜಾ ತಿರೋ ಟೇಸ್ಟ್ ಬಾಯಲ್ಲಿ ಬರುತ್ತೆ. ಸಾಸ್ ಹಾಕ್ಕೊಂತಿದ್ರೆ ಸಖತ್ತಾಗಿರುತ್ತೆ. ಮತ್ತೆ ಬೇಕಾದ್ರೆ ಸ್ವಲ್ಪ ಎಣ್ಣೆನ ಕೂಡ ನೀವು ಹಾಕೋಬೋದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡೋಕ್ಕೆ ಸಖತ್ತಾಗಿದೆ. ನಾನು ಎರಡೂ ಮಿಕ್ಸ್ ಮಾತಾಡ್ತೀನಿ, ಉತ್ತರ ಕರ್ನಾಟಕ ಭಾಷೆ, ಬೆಂಗಳೂರು ಭಾಷೆ. ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ.
ನೋಡಿ ಒಂದಾದ್ಮೇಲೆ ಒಂದು ಹೆಂಗೆ ಬರ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಬೇಯಿಸ್ಬೇಕು, ಯಾಕಂದರೆ ಒಳಗಡೆ ಕಡಲೆ ಹಿಟ್ಟು ಹಸಿ ಇರೋ ಚಾನ್ಸಸ್ ಜಾಸ್ತಿ ಇರ್ತೈತ್ರಿ. ಅದಕ್ಕೆ ಸ್ವಲ್ಪ ಚೆಂದಾಗಿ ನೀಟಾಗಿ ಲೋ ಫ್ಲೇಮಲ್ಲಿಟ್ಟು ಚೆಂದಾಗಿ ಬೇಯಿಸ್ಕೋಬೇಕು. ಅದನ್ನು ಮಗ್ಲೆಲ್ಲಿ ಕಡಲೆ ಹಿಟ್ಟು ಹತ್ತೈತಿ ಸೈಡ್ ಈ ಥರ ಇದನ್ನು ಮಾಡಿ ಮಾಡಿ ಬೇಯಿಸ್ಕೊತಾ ಇರಬೇಕು ನೋಡಿ. ಆ ಥರ ಬೇಕಾದ್ರೆ ಎಣ್ಣೆ ಕೂಡ ನೀವು ಮ್ಯಾಗ ಹಾಕೋಬೋದು. ಇದು ನನ್ನ ಫಸ್ಟ್ನೇ ವಿಡಿಯೋ ಅಲ್ಲ, ಸ್ವಲ್ಪ ಮಾತಾಡೋಕ್ಕೆ ಭಯ ಆಗ್ತಾಯಿದೆ, ಸ್ವಲ್ಪ ಏನೂ ತಪ್ಪು ತಿಳ್ಕೊಬೇಡ್ರಿ. ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೊಂದು ಸತಿ ಕೂಡ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ಸಖತ್ತಾಗಿದೆ. ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ತೈತಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು ನೋಡಿ. ಸೈಡಲ್ಲೆಲ್ಲ ಆ ಥರ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಹೆಂಗೆ ಬರ್ತಾಯಿದೆ. ಆಮೇಲೆ ನಿಮಗೆ ಬೇಕಂದರೆ ಟೇಸ್ಟಿಗೆ 1-2 ಮೆಣಸಿನ್ಕಾಯಿ ಕೂಡ ಈ ಥರ ಹುರ್ಕೊಂಡು ಉಪ್ಪು ಹಚ್ಕೊಂಡು ನೋಡಿ ಫ್ರೆಂಡ್ಸ್ ಇಟ್ಕೊಂಡೆ ಎಷ್ಟು ಸಖತ್ತಾಗಿದೆ ನೋಡಿ. ಈ ಥರ ಮಕ್ಳಿಗೆ ಮಾಡಿಕೊಡ್ತಾ ಇದ್ದರೆ ಹೆಲ್ದಿಯಾಗೂ ಇರುತ್ತೆ, ತಿನ್ನೋಕ್ಕೆ ಟೇಸ್ಟ್ ಕೂಡ ಆಗಿರುತ್ತೆ. ಥ್ಯಾಂಕ್ ಯು.